ರೋಸ್ಟ್ ಮಾಡ್ಬೇಕು ಈರುಳ್ಳಿನ. ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಲಿ. ಎಣ್ಣೆ, ಸಾಸಿವೆ, ಮಸಾಲ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇವೆಲ್ಲ ಮಾಡ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗೋವರೆಗೆಲ್ಲ ಒಂಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದ ನಂತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ಚೆನ್ನಾಗಿ ಈರುಳ್ಳಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕಲರ್ ಬರ್ಬೇಕು, ರೆಡ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಬೇಕು ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ, ಅದಕ್ಕೋಸ್ಕರ ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಸ್ಲೈಸ್ ಕಟ್ ಮಾಡ್ಕೊಂಡಿರೋದ್ರಿಂದ ಒಂದೊಂದು ಎಳೆ ಬರುತ್ತೆ, ಇದರಿಂದ ಎಲ್ಲಾನು ಬೇಯುತ್ತೆ ಕ್ಲೀನಾಗಿ. ನೋಡಿ, ಫೈನಲಿ ಈ ತರ ಬಂದಿದೆ ಈರುಳ್ಳಿ. ಈ ತರ ಕಲರ್ ಬರಬೇಕು. ತರಕಾರಿ ಕಟ್ ಮಾಡ್ಕೊಂಡ ತರಕಾರಿ ಹಾಕ್ಬಿಟ್ಟು ಕ್ಯಾರೆಟ್, ಆಲೂಗಡ್ಡೆ, ಬೀಟ್ರೋಟು ಮತ್ತೆ ಬೀನ್ಸು, ಈ ತರ ತರಕಾರಿಗಳನ್ನೆಲ್ಲ ಹಾಕೊಬೇಕು. ಹಾಕೊಂಡಿದ್ದಾದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ಒಂದು ರೌಂಡು. ತರಕಾರಿಗೆ ಎಲ್ಲ ಉಪ್ಪತ್ಲಿ ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ಉಪ್ಪು ಹಾಕೊಂತಿದೀವಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಮ್ಮ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದೀವಿ. ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಲಿ. ತರಕಾರಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟಾಣಿ ಹಾಕೊಂಡ್ಬಿಟ್ಟು ಒಂದ್ ರೌಂಡ್ ಕ್ಲೀನಾಗಿ ಎಲ್ಲ ತಿರ್ಸ್ಕೊಬೇಕು. ನೋಡಿ ನೋಡಿ, ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಬೇಕೆಲ್ಲ ಫಸ್ಟು. ಟೊಮೊಟೊ ರುಚಿಗೆ ತಕ್ಕಷ್ಟು ಟೊಮೊಟೊ ಏನಿಲ್ಲ, ಎಷ್ಟಿರುತ್ತೆ ಅಷ್ಟು ಹಾಕೊಳ್ರಿ. ನಾವು 4 ಹಾಕಿದೀವಿ. ಮನೆಯಲ್ಲಿ ತಯಾರಿಸಿದಂತ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಉಪ್ಪು, ಅವ್ರ ಅರ್ಧ ಕೊಡು.